ನಾನು ಮಂಜುನಾಥ್ ರಾವ್ ಅಂತ. ಇದು ನಮ್ಮ ದೇವಸ್ಥಾನ ಬಂದು ಹಂಪಿ ನಗರದಲ್ಲಿದೆ, ವಿಜಯನಗರ ಹಂಪಿ ನಗರದಲ್ಲಿ ಬರುತ್ತೆ. ಇಲ್ಲಿ ಒಂದು 9 ವರ್ಷ ಆಯಿತು ಸಾಯಿಬಾಬಾನ ಪ್ರತಿಷ್ಠಾಪನೆ ಮಾಡಿ. ಮತ್ತು ಆಂಜನೇಯ ಬಂದು ನಮ್ಮದು 36 ವರ್ಷದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಪ್ರತಿಷ್ಠಾಪನೆ ಆದಮೇಲೆ ಪ್ರತಿ ಗುರುವಾರ ಅನ್ನ ಸಂತರ್ಪಣೆ ಇರುತ್ತೆ. ಮತ್ತು ಎಲ್ಲ ಭಕ್ತಾದಿಗಳಿಗೆ ಆರತಿ ಎಲ್ಲ ಅವರೇ ಮಾಡ್ಬೋದು. ಮತ್ತು ಅಭಿಷೇಕನೂ ಅಷ್ಟೇ, ಯಾರು ಇಲ್ಲಿ ಅರ್ಚಕರೆಲ್ಲ ಇಲ್ಲ, ಅವರೇ ವಾಲಂಟಿಯರ್ಸ್ ಎಲ್ಲ ಸೇವೆ ಮಾಡೋಂಥದ್ದು, ಪೂಜೆ ಮಾಡೋಂಥದ್ದು. ಇಲ್ಲಿ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಇವತ್ತು ಇಂದಿನ ತುಂಬ ಭಕ್ತರು ಬರ್ತಾರೆ. ಇವತ್ತು ಎಲ್ಲರಿಗೂ ಅನ್ನ ಸಂತರ್ಪಣೆ ಇರುತ್ತೆ ಮತ್ತು ಪೂಜೆ ಎಲ್ಲ ನಡೀತಾ ಇದೆ. ಎಲ್ಲ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ನಮಸ್ಕಾರ ಸರ್. ಇವತ್ತು ಬೆಳಿಗ್ಗೆ 4 ಗಂಟೆಗೆಲ್ಲ ಕಾಕಡ ಆರತಿ ಆಯಿತು. ಅದಾದಮೇಲೆ ಮಹಾಭಿಷೇಕ ಆಯಿತು. ಮತ್ತು ಇವಾಗ 12:30ಗೆ ಬಂದು ಮಧ್ಯಾಹ್ನ ಆರತಿ ಆಗುತ್ತೆ ಸರ್. ಮತ್ತು ಸಂಜೆ ಬಂದು ಧೂಪಾರತಿ ಇದೆ. ರಾತ್ರಿ 10 ಗಂಟೆಗೆ ಶೇಷಾರತಿ ನಡೆಯುತ್ತೆ. ಅದಾದಮೇಲೆ ಮತ್ತು ಭಜನೆ ಕಾರ್ಯಕ್ರಮ, ಭಕ್ತಿಗೀತೆ ಕಾರ್ಯಕ್ರಮಗಳೆಲ್ಲ ನಡೀತವೆ. ತುಂಬ ಸಂಖ್ಯೆ ಒಳಗಡೆ ಜನ ಇಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ. ಸರ್ ಫುಲ್ ಡೇ ಕಮ್ಮಿ ಅಂದರೆ ಒಂದು 20,000 ಮೇಲೆ ಸೇರ್ತಾರೆ ಸರ್, ಬೆಳಿಗ್ಗೆ ಸಂಜೆ ತನಕ. ನಮಸ್ತೆ, ನಾನು ಸ್ವರ್ಣ ನಾಗರಾಜ್ ಅಂತ. ನಾನು ಮೈಸೂರಿಂದ ಇರೋದು. ನಾನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಎವ್ರಿ ಥರ್ಸ್ಡೇ ಬರ್ತೀನಿ ಇಲ್ಲಿ ಬಾಬಾ ನೋಡೋಕ್ಕೆ. ಭಜನ್ ಹಾಡ್ತಾ ಇರ್ತೀನಿ. ಬಂದಾಗಲೆಲ್ಲ ಇಲ್ಲಿ ಭಜನ್ ಹಾಡಿಬಿಟ್ಟು 1 ಅವರ್ ಆರತಿ ಮಾಡಿಬಿಟ್ಟು ಹೋಗ್ತೀವಿ. ಸೊ ಬಾಬಾ ಅಂದರೆ ನಂಗೆ ಭಾಳ ಪ್ರೀತಿ. ಬಾಬಾ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನತ್ತೆ. ಇಲ್ಲಿ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ನಮ್ಮ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮಂಜುನಾಥ್ ಸರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಬಾಬಾಯಿಂದ ನಮಗೆ ಭಾಳ ಶಾಂತಿ, ನೆಮ್ಮದಿ ಎಲ್ಲ ದೊರೀತಾ ಇದೆ. ನಮಗೆ ಭಜನೆಯಿಂದ ಹಾಡೋದ್ರಿಂದ ಮನಸ್ಸು ತೃಪ್ತಿ ಆಗುತ್ತೆ. ಪ್ರತಿ ಗುರುವಾರ ಬಂದು ಇಲ್ಲಿ ನಾವು ಭಜನೆ ಹಾಡಿ ಬಾಬಾಗೆ ಸೇವೆ ಮಾಡ್ತೀವಿ. ಧನ್ಯವಾದಗಳು. ಸಾಯಿಬಾಬಾ ಮಂದಿರ್ಗೆ ನಾನು ಬಿಡದೆ 4 ವರ್ಷದಿಂದ ಬರ್ತಾಯಿದ್ದೀನಿ. ಸೊ ಪ್ರತಿ ಗುರುವಾರನೂ ಮಿಸ್ ಮಾಡದೆ ನಾವಿಬ್ಬರು ಬರ್ತೀವಿ. ಸೊ ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳೋಕ್ಕೆ, ವಿವರಿಸೋಕ್ಕೆ ನಮಗೆ ಗೊತ್ತಾಗ್ತಿಲ್ಲ. ಬಟ್ ಏನೋ ಒಂದು ಮಿಸ್ ಆಗುತ್ತೆ ನಾವು ಥರ್ಸ್ಡೇ ಬರ್ತಿದ್ರೆ. ಅಷ್ಟಕ್ಕಷ್ಟು ನಮಗೆ ಇಲ್ಲಿ ಭಕ್ತಿ, ಅದೇ ಥರ ಬಾಬಾ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನಮಗೆ ತುಂಬ ಸಂತೋಷ. ಸೊ ಪ್ರತಿ ವಾರನೂ ಬಿಡದೆ ಬರ್ತೀವಿ. ಅದು ಇವತ್ತು ಗುರುಪೌರ್ಣಿಮೆ ದಿನ ತುಂಬ ಸಂತೋಷ. ಬೆಳಗ್ಗೆ ಹಾಲಭಿಷೇಕದಿಂದ ಇವಾಗ ಎಲ್ಲ ಅನ್ನ ಸಂತರ್ಪಣೆ ಪ್ರತಿ ವರ್ಷವೂ ನಮ್ಮ ಮಂಜುನಾಥ್ ಸರ್ ಅವರ ಅನುಗ್ರಹದಿಂದ ಎಲ್ಲರಿಗೂ ಒಂದೇ ಸಮನೆ ನಡೆಸ್ತಾರೆ. ಅದು ನಮಗೆ ತುಂಬ ಖುಷಿ. ಇಲ್ಲಿಂದ ಬಂದ ಮೇಲೆ ನಮಗೆ ತುಂಬ ಐಡಿಯಾಸ್ ಬಂದಿದೆ. ಅಂದರೆ ನಾವು ಯಾವಾಗಲೂ ಏನಾಗುತ್ತೆ ನಮ್ಮ ಲೈಫಲ್ಲಿ ಅನ್ನೋದೇ ಯೋಚನೆ ಆಗ್ತಾಯಿತ್ತು. ಬಟ್ ಇಲ್ಲಿ ಬಂದಮೇಲೆ ನಮಗೆ ಕ್ಲಾರಿಟಿ ಸಿಕ್ಕಿದೆ. ಸೊ ದೇವರು ಏನಾದರೂ ಒಂದು ನಾವು ಕೇಳ್ಕೊಂಡು ಬಂದಿದ್ದ ಟೈಮಲ್ಲೆಲ್ಲ ಇದೇ ನಿನ್ನ ದಾರಿ, ಇದು ಹೀಗೆ ಹೋದರೆ ನಿನ್ನ ಕರೆಕ್ಟು ಅನ್ನೋದು ನಮಗೆ ಹೇಳ್ಕೊಡ್ತಾರೆ. ಸೊ ಅದು ತಿಳಿಸ್ತಾರೆ ಯಾವುದಾದ್ರೂ ಒಂದು ರೀತಿಲಿ. ಅದರಲ್ಲಿ ನಮಗೆ ತುಂಬ ಸಂತೋಷ. ಅದಕ್ಕೋಸ್ಕರ ಪ್ರತಿ ವಾರ ಮಿಸ್ ಮಾಡದೆ ನಾನು ಬರ್ತಾಯಿರ್ತೀನಿ. ನಮಸ್ತೆ, ನನ್ನ ಹೆಸರು ಶೀತಲ್ ಅಂತ. ನಮ್ಮ ಫ್ರೆಂಡ್ ರೂಪ ಅವ್ರು ಹೇಳ್ದಂಗೆ 4 ವರ್ಷದಿಂದ ಅವ್ರು ಬರ್ತಿದ್ದಾರೆ. ನನಗೆ ಪರಿಚಯ ಮಾಡಿಸಿದ್ದು ಸುಮಾರು 1 ವರ್ಷದಿಂದ. ನಾನು ಫಸ್ಟೆಲ್ಲ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಬರ್ತಿರಲಿಲ್ಲ. ಆಮೇಲೆ ಇವ್ರು ಪರಿಚಯ ಮಾಡಿಸಿದ್ಮೇಲೆ ಇಲ್ಲಿ ಭಕ್ತರೇ ದೇವರಿಗೆ ಅಭಿಷೇಕ ಮಾಡ್ಬೋದು, ಹೂವು ಇಡ್ಬೋದು. ಅಲ್ಲಿ ಅಂಥ ಅದೃಷ್ಟ ಬೇರೆ ಕಡೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ಸಿಕ್ಕಿದೆ. ಆಮೇಲೆ ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ. ಯಾವಾಗ ಏನು ಅಂದ್ಕೊಂಡ್ರು, ನನಗೆ 3-4 ಸತಿ ನಾನು ಏನು ಅಂದ್ಕೊಂಡ್ರು ಅಲ್ಲಾಗಿದೆ. ಅದರಿಂದ ನಾವು ಎವ್ರಿ ಗುರುವಾರ ಕಂಪಲ್ಸರಿ ಬಂದೇ ಬರ್ತೀವಿ ಬಿಡದೆ. ಏನಾದರೂ ಒಂದು ಗುರುವಾರ ಬರಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಇರುತ್ತೆ. ಅದರಿಂದ ಪ್ರತಿ ಗುರುವಾರನೂ ನಾವು ಖಂಡಿತ ಬಂದೇ ಬರ್ತೀವಿ. ಆದರೆ ಇವತ್ತಿನ ದಿವಸ ಗುರುಪೌರ್ಣಮಿ ದಿವಸ ಮಂಜುನಾಥ್ ಸರ್ ಅವರು ಅನ್ನ ಸಂತರ್ಪಣೆ, ಆಮೇಲೆ ಎಲ್ಲ ಹೂವು ಅಲಂಕಾರ ತುಂಬ ವಿಜೃಂಭಣೆಯಿಂದ ಮಾಡಿಸಿದ್ದಾರೆ. ಎಲ್ಲರ ಭಕ್ತಾದಿಗಳು ಬಂದು ನೋಡಿ ಅಂದ್ಕೊಂಡಿದ್ದೆಲ್ಲ ಆದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು. Actually, I am from Tamil Nadu. This is the first time I have come to Karnataka, to Vijayanagara Sai Mandir. I am really blessed. 5 o'clock I came to Kakada Arati. I was like floating in the heaven. Such a blissful morning. I've never ever felt that Sai is with me. I am so happy. I am so blessed. I am this is a cherishable moment forever I can have my life. Thank you so much, Sai Baba. I love you. I thank you so much for everything. ತರುಣ್ ಅಂತ, ನನ್ನ ವೈಫ್ ಹೆಸರು ಸಂಗೀತ ಅಂತ. ನಾವು ಈ ದೇವಸ್ಥಾನಕ್ಕೆ ವರ್ಷ ಬರ್ತೀವಿ. ಮಂಜುನಾಥ್ ಸರ್ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಎವ್ರಿ ಇಯರು.
ಬಾಬಾ ಮಹಿಮೆನೂ ತುಂಬ ಚೆನ್ನಾಗಿ ನಡೆಯುತ್ತಿಲ್ಲಿ. ಎಲ್ಲ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಗುರುಪೂರ್ಣಿಮೆ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಸಂಗೀತ ಅಂತ. ನಾವು ಭಾಳ ವರ್ಷದಿಂದ ಬರ್ತಿದ್ದೀವಿ. ಬಾಬನ ಮಹಿಮೆ ಯಾರೂ ಹೇಳೋಕ್ಕೆ ಆಗಲ್ಲ, ನನಗೂ ಇದು ಆಗಿದೆ. ಹ್ಯಾಪಿ ಗುರುಪೂರ್ಣಿಮೆ. ನಮಸ್ತೆ ಎಲ್ಲರಿಗೂ. ಸೊ ನಾನು ರಘು ಸಿಂಗಮ್, ಚಲನಚಿತ್ರ, ಕನ್ನಡ ಚಲನಚಿತ್ರ ನಿರ್ಮಾಪಕ. ನಾನಿರೋದು ಇಲ್ಲಿ RPC ಲೇಔಟಲ್ಲಿ. ನಮ್ಮ RPC ಲೇಔಟಲ್ಲಿ ಸೊ ತುಂಬ ಹಳೆಯದಂಥ ಒಂದು ನಮ್ಮ ಇದು ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು, ಆಂಜನೇಯ ದೇವಸ್ಥಾನ ಆಗಿರ್ಬೋದು. ಇವತ್ತು ಗುರುಪೂರ್ಣಿಮೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಲ್ಲ ಚೆನ್ನಾಗೇ ನಡೀತಾ ಇದೆ. ನಮ್ಮ ಮಂಜುನಾಥ್ ಅವ್ರು, ನಮ್ಮ ಸ್ನೇಹಿತರು, ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ನಾನು ವಾರ ಪ್ರತಿ ವಾರನೂ ಮಿಸ್ ಮಾಡ್ದಂಗೆ ಬರ್ತಾಯಿದ್ದೀನಿ. ಸಾಯಿಬಾಬಾ ಕೃಪೆಯಿಂದ ಎಲ್ಲ ತುಂಬ ಒಳ್ಳೆಯದಾಗಿದೆ ನಮಗೆ. ಸೊ ಎಲ್ಲರಿಗೂ, ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ಗುರುಪೂರ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ. ಹಂಪಿನಗರ, ವಿಜಯನಗರದಲ್ಲಿ ಬರುವಂಥ ಹಂಪಿನಗರ ಬಡಾವಣೆಯ ಶ್ರೀ ವೀರಾಂಜನೇಯ ಸ್ವಾಮಿ ಆವರಣದಲ್ಲಿರುವ ಶಿರ್ಡಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಗುರುಪೂರ್ಣಿಮೆಯನ್ನು ಸತತ ಸುಮಾರು 10 ವರ್ಷಗಳಿಂದ ಬಹು ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತಾ ಇದ್ದೀವಿ. ಜನಗಳು ಸಹಕಾರ ಕೊಟ್ಟು ಅದನ್ನು ಭಕ್ತಾದಿಗಳು ಸಹಾಯ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬರಬೇಕು. ಇಲ್ಲಿ ಬೆಳಿಗ್ಗೆ ಹಾಗೂ ಸಾಯಂಕಾಲ ಆರತಿ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸ್ತಾ ಇರ್ತಾರೆ. ಆಮೇಲೆ ಅನ್ನ ಸಂತರ್ಪಣೆ ಮಧ್ಯಾಹ್ನ ಮತ್ತು ಹಾಗೂ ಸಾಯಂಕಾಲ ಅನ್ನ ಸಂತರ್ಪಣೆ ಇರುತ್ತೆ. ಸುಮಾರು 4,000 to 5,000 ಜನರು ಬೆಳಗ್ಗೆಯಿಂದ ಸಂಜೆವರೆಗೂ ತಮ್ಮ ಭಕ್ತಿಯನ್ನು ಸಮರ್ಪಿಸಿ. ಇವತ್ತು ಗುರುಪೂರ್ಣಿಮೆ ಇರೋದರಿಂದ ಶ್ರೀ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಮತ್ತು ಶಿರಡಿ ಸಾಯಿಬಾಬಾ ಅವ್ರ ಸನ್ನಿಧಿಯಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಬಾಬಾ ಅವರಿಗೆ ವಿಶೇಷ ಅಲಂಕಾರ, ಪೂಜೆ ಮತ್ತು ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಂತ ಅರ್ಚಕರ ಮತ್ತು ಎಲ್ಲ ಭಕ್ತಾದಿಗಳ ಪೂರಕವಾಗಿ ಹೇಳ್ತಾ ಇದ್ದೀವಿ. ಗುರುಪೂರ್ಣಿಮೆ ಅಂದರೆ ಗುರುಗಳು ಅಂದರೆ ಯಾರ್ಯಾರು? ಬಾಬಾ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಮತ್ತು ಇನ್ನೂ ಪೀಠಾಧೀಶರು ಅವರೆಲ್ಲರೂ ಸಹ ಗುರುಗಳಾಗಿರ್ತಾರೆ. ಯಾರು ವಿದ್ಯೆ ಕಳಿಸ್ತಾರೋ ಅವರೆಲ್ಲ ಗುರುಗಳಾಗಿರ್ತಾರೆ. ಆದ್ದರಿಂದ ಗುರುವೇ ಸರ್ವಲೋಕಾನಾಂ ವಿಷಜಯ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಹಾಗೆ ಎಲ್ಲ ಆದ್ದರಿಂದ ಯಾರು ವಿದ್ಯೆಯನ್ನು ಕಳಿಸ್ತಾರೋ ಅವರೆಲ್ಲ ಗುರುಗಳಾಗಿರ್ತಾರೆ. ಅವ್ರುಗಳೆಲ್ಲ ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬರೋದು ಇವತ್ತಿನ ದಿನ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. नक्षत्रे क्षमाक्षामः यज्ञ महेजश्च ततो सत्रं सतागतिः सर्वदर्शे विमुक्तात्मा सर्वज्ञो ज्ञानमुत्तमम्